67 ನಮ್ಮ ಯುವಕರು ರಷ್ಯಾಗೆ ಹೋಗಿ ಕೆಲಸಕ್ಕಾಗಿ ಹೋಗಿದ್ರೆ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡು ಇವತ್ತು 8 ಜನ ಜೀವ ಕಳ್ಕೊಂಡಿದ್ದಾರೆ. ಸದನದಲ್ಲಿ ಮೊನ್ನೆ ತಾನೇ ಪಾರ್ಲಿಮೆಂಟ್ ನಲ್ಲಿ ಫಾರಿನ್ ಮಿನಿಸ್ಟರ್ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ರಷ್ಯಾ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು, ಪ್ರಧಾನಮಂತ್ರಿ ಅವರು ದಯಮಾಡಿ ಮನವಿ ಮಾಡಿ ಕೇಳ್ತೀವಿ, ಅವ್ರನ್ನ ವಾಪಸ್ ಕರ್ಕೊಂತೀನಿ. ಯಾಕಂದ್ರೆ ನೀವು ಬಹಳ ಪವರ್ಫುಲ್ ವಾರ್ ನಿಂದಿಸಿದವ್ರು ನೀವು. ಯುಕ್ರೇನ್ ರಷ್ಯಾ ವಾರು ಇಂಡಿಯಾದಲ್ಲಿ ಫೋನ್ ಮಾಡಿ ಹೇಳಿ ನಿಂದಿಸಿರ್ತಕ್ಕಂಥ ವಿಶ್ವಗುರು ಅವರೇ. ನಮ್ಮ ಮಕ್ಕಳನ್ನ, ನಮ್ಮ ಈ ದೇಶದ ಯುವಕರನ್ನ ವಾರಿಗಾಗಿ ಉಪಯೋಗಿಸಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ, ನಿಮ್ಮ ಕಾಲದಲ್ಲಿ ಆಗಿದೆ. ದಯಮಾಡಿ ಬಿಜೆಪಿಯವರು ಅಶೋಕಣ್ಣನವರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಸ್ಪಷ್ಟನೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದು ಲಾರ್ಜರ್ ಇಶ್ಯೂ. ಅಂದ್ರೆ ರಷ್ಯಾ ಜೊತೆ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಿಂದಿಸ್ತೀರಾ? ಆಯಿಲ್ ಖರೀದಿ ಮಾಡ್ತಕ್ಕಂಥ ನಿಂದಿಸ್ತೀರಾ? ಉತ್ತರ ಕೊಡ್ಬೇಕು ತಾನೆ. ಇದು ಬಹಳ ದೊಡ್ಡ ಇಶ್ಯೂ ಇದೆ. ಮಾಧ್ಯಮದವರು ಇದನ್ನ ಎಲ್ಲಾ ಬಿಜೆಪಿ ಮುಖಂಡರಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅದನ್ನ ಕೇಳಿ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ರಾಟಿ ಅಧ್ಯಕ್ಷರೇ, ಸೋಮೋ ಹುಡುಗಿ ಒಂದು ರಾಟಿ ಕೊಡಿಸ್ಬೇಕು. ರಾಟಿ ಮಿಷನ್ ಅವ್ರ ನಂಬರ್ ತಗೊಂಡು ಐತಲ್ಲ ತಂದು ಕೊಡ್ತೀನಿ. ಇನ್ನು ಓದ ಬೇರೆ ರಾಟಿ ಯಾಕೆ ಮಾಡ್ತಿ? ಓದಂದ್ರೆ ಅದಕ್ಕೇನೆ ಅಲ್ಲಿ ಹಾಸ್ಟೆಲ್ ಮಾಡ್ಕೊಡ್ತೀನಿ. ನಮಸ್ಕಾರ, ನಾನು ರಾತ್ರಿ ಸರ್ಗೆ ನಮ್ಮ ಮನೇಲಿ ನಮ್ಮ ಪಪ್ಪ ತಿಳ್ಕೊಂಡಿದ್ದೆ. ಹಾಗಾಗಿ ನಂಗೆ ರಾತ್ರಿ ಮೇಲೆ ಇಂಟ್ರೆಸ್ಟ್ ಇತ್ತು. ನಾನು ಸರಿಗೆ ಮನೆ ಬಂದಾಗ ಕೇಳಿದ್ದೆ, ಸರ್ ನೀವು ಕೊಡ್ತೇನೆ ಆಳಮ್ಮ ಅಂತ ಕೇಳಿದ್ರೆ ಅವ್ರು ಕೊಡ್ಸಿರ್ಕ ನಮ್ಮ ಮನೆ ಬರವಾಗಿ ನಮ್ಮ ಊರು ಬರೋರಿಗೆ ಎಲ್ಲರಿಂದ ಧನ್ಯವಾದಗಳು.